ಒಂದು ಸುಂದರ ಕಾಡಿನಲ್ಲಿ ನಡೆದ ಒಂದು ಪುಟ್ಟ ಕತೆ ಕೇಳೋಣ. ಇದು ಸತ್ಯ ಹೇಳಿದ ಆನೆಯ ಕತೆ. ಒಂದು ದೊಡ್ಡ ಕಾಡಿನಲ್ಲಿ ಗುಂಡು ಅನ್ನೋ ಪುಟ್ಟ ಆನೆ ಇದ್ದ. ಗುಂಡು ತುಂಬಾ ಒಳ್ಳೆಯವನು. ಆದರೆ ಅವನಿಗೆ ಒಂದು ಗುಣ ಇತ್ತು, ಯಾವಾಗಲೂ ಸತ್ಯ ಹೇಳೋದು. ಒಂದು ದಿನ ಗುಂಡು ಮತ್ತು ಅವನ ಸ್ನೇಹಿತರು ಕೋತಿ, ಮೊಲ ಮತ್ತು ಜಿಂಕೆ ಎಲ್ಲರೂ ಸೇರಿ ಹಣ್ಣುಗಳನ್ನು ಹಂಚಿಕೊಳ್ಳೋಣ ಅಂದರು. ಅವರು ಹಣ್ಣುಗಳನ್ನು ಒಂದು ದೊಡ್ಡ ಎಲೆಯ ಮೇಲೆ ಇಟ್ಟರು. ಸ್ವಲ್ಪ ಸಮಯದ ನಂತರ ಒಂದು ಬಾಳೆಹಣ್ಣು ಕಾಣೆಯಾಗಿತ್ತು. ಕೋತಿ ಕೋಪದಿಂದ ಕೇಳಿದ, ಯಾರು ಬಾಳೆಹಣ್ಣು ತಿಂದರು? ಎಲ್ಲರೂ ಗುಂಡುವನ್ನು ನೋಡಿದರು. ಗುಂಡು ಸ್ವಲ್ಪ ಹೆದರಿದ, ಆದರೆ ಧೈರ್ಯ ಮಾಡಿಕೊಂಡು ಹೇಳಿದ, ನಾನು ತಪ್ಪಾಗಿ ತಿಂದೆ, ಹಸಿವಾಗಿತ್ತು, ಕ್ಷಮಿಸಿ. ಎಲ್ಲರೂ ಕ್ಷಣಕಾಲ ಮೌನವಾಗಿದ್ದರು. ನಂತರ ಜಿಂಕೆ ಹೇಳಿತು, ಗುಂಡು, ನೀನು ಸತ್ಯ ಹೇಳಿದೆ, ಅದಕ್ಕೆ ನಾವು ಹೆಮ್ಮೆ ಪಡ್ತೇವೆ. ಕೋತಿ ನಗುತ್ತಾ ಹೇಳಿದ, ಸತ್ಯ ಹೇಳಿದಕ್ಕೆ ನಿನಗಿನ್ನೊಂದು ಹಣ್ಣು. ಎಲ್ಲರೂ ಸಂತೋಷವಾಗಿ ನಗಿದರು. ಅಂದಿನಿಂದ ಗುಂಡು ಇನ್ನೂ ಹೆಚ್ಚು ಎಚ್ಚರಿಕೆಯಿಂದ ಇರಲಾರಂಭಿಸಿದ. ಸ್ನೇಹಿತರು ಅವನನ್ನು ಇನ್ನೂ ಹೆಚ್ಚು ಪ್ರೀತಿಸಿದರು.